ಜನವರಿ 6ನೇ ತಾರೀಕು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ. ಈ ಮುಹೂರ್ತವನ್ನ ಇಟ್ಟಿರೋದು ಇಕ್ಬಾಲ್ ಹುಸೇನ್. ಅದನ್ನೇ ಈಗ ಮತ್ತೆ ರಾಮನಗರದಲ್ಲಿ ಪುನರುಚ್ಚರಿಸಿದ್ದಾರೆ. ಜನವರಿ 6ನೇ ತಾರೀಕು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ನಿಗದಿ ಅನ್ನುವಂತಹ ವಿಚಾರವನ್ನ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಪುನರುಚ್ಚರಿಸಿದ್ದಾರೆ. ಜನವರಿ 6 ಅಥವಾ 9ಕ್ಕೆ ಡಿಕೆಶಿ ಅಧಿಕಾರಕ್ಕೆ ಇರೋದು 200% ಕನ್ಫರ್ಮ್. ಇದು ನನ್ನ ಬಾಯಿಂದ ಬರುವ ವಿಚಾರ ಅಲ್ಲ, ನಾನು ನಂಬುವ ಶರಣರು, ಶಕ್ತಿ ಪಡೆದವರು ಹೇಳ್ತಾ ಇರುವಂತಹ ವಿಚಾರ ಅಂತ ಈ ಹಿಂದೆ ಹೇಳಿದಂತಹ ಡೈಲಾಗ್ನ ಸೇಮ್ ರಿಪೀಟ್ ಮಾಡ್ತಾ ಇದ್ದಾರೆ. ಬಾಯಿಂದ ಬರಬೇಕಾದ್ರೆ ಕೆಲವು ಶರಣರು ಯಾರಿಗೆ ಭಗವಂತ ಆ ಶಕ್ತಿಯನ್ನು ಕೊಟ್ಟಿರ್ತಾರೆ, ಕೆಲವರು ಇದ್ದಾರೆ. ಇಂಥ ದಿನ ಮಳೆ ಬರ್ತದೆ, ಅಂಥ ದಿನ ಮಳೆ ಬರ್ತದೆ, ಇಂಥ ದಿವಸ ಇಂಥ ಅನಾಹುತ ಆಗ್ತದೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅಂಥವರಿಂದ ನಾನು ಮಾಹಿತಿನ ತಗೊಂಡು ಅವರಿಂದ ಆ ಬಾಯಿಂದ ಬಂದದ್ದನ್ನು ನಾನು 6ಕ್ಕೆ ತಪ್ಪಿದ್ರು 9ಕ್ಕೆ ಅಂತ ಹೇಳಿದ್ದೀನಿ. ನೋಡೋಣ, ಭಗವಂತನ ಮೇಲೆ ಇವತ್ತು ಕೂಡ ನನಗೆ ವಿಶ್ವಾಸ ಇದೆ. 200ಕ್ಕೆ 200% 6ಕ್ಕೋ 9ಕ್ಕೋ ಅವರು ಅಧಿಕಾರವನ್ನು ಸಿಗ್ತದೆ ಅವ್ರಿಗೆ. ನನ್ನ ಬಾಯಿಂದ ಬರಬೇಕಾದ್ರೆ ಕೆಲವು ಶರಣರು ಯಾರಿಗೆ ಭಗವಂತ ಆ ಶಕ್ತಿಯನ್ನು ಕೊಟ್ಟಿರ್ತಾರೆ, ಕೆಲವರು ಇದ್ದಾರೆ. ಇಂಥ ದಿನ ಮಳೆ ಬರ್ತದೆ, ಅಂಥ ದಿನ ಮಳೆ ಬರ್ತದೆ, ಇಂಥ ದಿವಸ ಇಂಥ ಅನಾಹುತ ಆಗ್ತದೆ ಅಂತ ಹೇಳಿ ಕೆಲವರು ಇಕ್ಬಾಲ್ ಹುಸೇನ್ ಈ ವಿಷಯ ಏನು ಹೊಸದಾಗಿ ಸ್ಫೋಟಿಸ್ತಾ ಇರೋ ವಿಷಯ ಅಲ್ಲ, ಈ ಹಿಂದೆ ಕೂಡ ಮಾತಾಡಿದ್ದಾರೆ, ಈಗಲೂ ಮಾತಾಡ್ತಾರೆ. ಅಂದರೆ ಈಗ ಕಾಂಗ್ರೆಸ್ನವ್ರಿಗೊಂದು ರೀತಿ ಅಭ್ಯಾಸ ಆದ ಹಾಗೆ ಕಾಣಿಸ್ತಾ ಇದೆ. ಏನಾದರೂ ಒಂದು ಇಶ್ಯೂ ಆಗ್ತಾ ಇದೆ, ಅದು ಸರ್ಕಾರಕ್ಕೆ ಡ್ಯಾಮೇಜ್ ಬರುವಂತಹ ಪರಿಸ್ಥಿತಿ ಇದೆ ಅಂದಾಗ ಇದಕ್ಕೆ ಡೈವರ್ಟ್ ಮಾಡುವಂತಹ ಪ್ರಯತ್ನ, ಆ ರೀತಿಯ ಪ್ರಯತ್ನಕ್ಕೆ ಏನಾದರೂ ಇಕ್ಬಾಲ್ ಹುಸೇನ್ ಕೈ ಹಾಕಿದ್ದಾರಾ? ಅದರ ಭಾಗವಾಗಿ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರಾ? ಆ ಪ್ರಶ್ನೆ ಅನುಮಾನ ಬರುತ್ತೆ. ಯಾವಾಗ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾ ಇದೆ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ, ಆಗೆಲ್ಲ ಮುನ್ನೆಲೆಗೆ ತರೋದು ಈ ಪವರ್ ಶೇರಿಂಗ್ ವಿಚಾರ. ಅದರಲ್ಲೇ ಎಳೆದಾಡ್ಬಿಡ್ತಾರೆ, ಡೈವರ್ಟ್ ಆಗೋಗುತ್ತೆ ವಿಷಯ. ಹಾಗಾಗಿ ಇದು ಅಂತಹ ಒಂದು ಪ್ರಯತ್ನ ನಾನು ನೋಡಬೇಕು.